ವೇದಿಕೆ ನಡೆಯುವಂಥ ಎಲ್ಲ ಗಣ್ಯರಿಗೂ ನಮಸ್ಕರಿಸುತ್ತಾ, ವೇದಿಕೆ ಮುಂಭಾಗದಲ್ಲಿರುವಂಥ ಎಲ್ಲ ನನ್ನ ಅಣ್ಣ ತಮ್ಮ ಅಕ್ಕ ತಂಗಿಗೂ ನಮಸ್ಕರಿಸುತ್ತಾ, ಇವತ್ತಿನ ಈ ಸಭೆಯಲ್ಲಿ ನಮಗೆ ನಮ್ಮ ರಮೇಶ್ ಸರ್ ಅವರು ಹೇಳ್ದಂಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಹೆಣ್ಮಕ್ಳು ಬಂದಿದ್ದಾರೆ. ತುಂಬ ಸಂತೋಷದ ವಿಷಯ. ಹಾಗೂ ತಮ್ಮೆಲ್ಲರಿಗೂ ಧನ್ಯವಾದಗಳು. ಇನ್ನು ಈ ಭಾಗದಲ್ಲಿ ನಮ್ಮ ಕೇಂದ್ರೀಯ ಅಧ್ಯಕ್ಷರಾದಂತಹ ಪ್ರಕಾಶ್ ಅಣ್ಣ ಅವರು ಬಂದ ಮೇಲೆ ತಮಗೆ ಸ್ಟ್ರಿಕ್ಟ್ ಆಗಿ ಕೆಲಸ ತಗೊಳ್ತಾರೆ. ಇಷ್ಟು ದಿವಸ ಮಾಡಿದಂಗೆ ದಯವಿಟ್ಟು ಯಾರು ಮಾಡಬೇಡಿ. ಎಷ್ಟು ವಾರ್ಡ್ಗಳಿದೆಯೋ ಇವಾಗ ಕೂತಿರೋಂಗೆ ಒಂದು 5-6 ವಾರ್ಡ್ ಅಧ್ಯಕ್ಷರುಗಳು ಇದ್ದಿದ್ದೀರ. ಈ ಮಿಕ್ಕಿದ ವಾರ್ಡ್ಗಳು ಎಲ್ಲೆಲ್ಲ ಹಾಕಬೇಕು ಅತಿ ಶೀಘ್ರದಲ್ಲಿ ಮಾಡ್ಕೊಳ್ಳಿ. ಯಾಕಂದ್ರೆ ಚುನಾವಣೆ ಬರ್ತಾ ಇದೆ. ಚುನಾವಣೆ ಬರ್ತಾ ಇರೋದ್ರಿಂದ ತಾವು ಇನ್ನ ಅಧ್ಯಕ್ಷರು ಹುಡುಕೋದ್ರಲ್ಲೇ ಇದ್ರೆ ಕಷ್ಟ ಆಗುತ್ತೆ. ಹಾಗೆ ಮಹಿಳಾ ಅಧ್ಯಕ್ಷರು ನೈಋತ್ಯ ಗೌಡ ಅವರಿಗೆ ಕೊಟ್ಟಿರೋದ್ರಿಂದ ಅವರು ವೃತ್ತಿಲಿ ವಕೀಲರಾಗಿರೋದ್ರಿಂದ ಒಳ್ಳೆ ಸಂಘಟನೆ ಬಿಸಿ ಇದ್ರೂ ರೆಸ್ಪಾನ್ಸ್ ಮಾಡ್ತಾರೆ. ಮಹಿಳಾ ಅಧ್ಯಕ್ಷರಾಗಿ ರೆಸ್ಪಾನ್ಸ್ ಮಾಡ್ತಾರೆ. ನಮ್ಮ ಕಾಲ್ಗೆ ಏನಿದ್ರು ಹೇಳ್ಕೊಳ್ತಾರೆ. ಒಳ್ಳೆ ಹೆಣ್ಮಕ್ಳು ಓದಿರೋಂಥವ್ರು ಹಾಗೂ ವಕೀಲರಾಗಿರುವಂತ ಎಲ್ಲ ಹೆಣ್ಮಕ್ಳು ಹೇಳಕ್ ಇಷ್ಟಪಡ್ತೀನಿ. ತಮ್ಮ ಏನೇ ಕಷ್ಟ ಸುಖ ಇದ್ರೂ ನಮ್ಮ ನೈಋತ್ಯ ಗೌಡ ಹತ್ರ ಮಾತಾಡ್ಬೋದು. ಹಾಗೆ ನಮ್ಮಿಂದ ಏನಾದರೂ ಆಗ್ಬೇಕಂದ್ರೂ ಖಂಡಿತವಾಗ್ಲೂ ನಂಬರ್ ತಗೊಂಡು ನಿಮ್ಮ ಅಧ್ಯಕ್ಷರುಗಳು ಖಂಡಿತವಾಗ್ಲೂ ಕೊಡ್ತಾರೆ. ಹಾಗೆ 11ನೇ ತಾರೀಕಲ್ಲಿ ನಡೀತಾ ಇರುವಂತ ಬೃಹತ್ ಸಮಾವೇಶದ ನಮ್ಮ ಕುಂಗುಟದಲ್ಲಿ ಇವತ್ತಿನ ಸಭೆ ಮಾಡ್ತಾ ಇರೋದು ಅದೇ ಉದ್ದೇಶ. ಯಾವೆಲ್ಲ ವಾರ್ಡ್ ಅಧ್ಯಕ್ಷಗಳು, ಪ್ರಮುಖರು, ಆಕಾಂಕ್ಷಿಗಳು, ಚುನಾವಣೆಯ ಆಕಾಂಕ್ಷಿ ಹಾಗೂ ವಾರ್ಡ್ ಅಧ್ಯಕ್ಷರು ಆಕಾಂಕ್ಷಿಗಳು ಏನಿದೆಯೋ ತಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಕರ್ಕೊಂಡು ಬರಬೇಕು. ದಯವಿಟ್ಟು ಪ್ರಕಾಶಣ್ಣ ಅವರು ತಮಗೆ ಇನ್ನ ಸ್ವಲ್ಪ ಹೊತ್ತಲ್ಲಿ ಎಲ್ಲರೂ ಕೇಳ್ತಾರೆ ಯಾರ್ಯಾರು ಎಷ್ಟೆಷ್ಟು ಬಸ್ಗಳು ತಗೊಳ್ತೀರಾ ಅಂತ. ಆಗ ತಮ್ಮ ಶಕ್ತಿಯನ್ನು ತಾವು ಪ್ರದರ್ಶಿಸಿದಾಗ ಮುಂದಿನ ದಿನಗಳಲ್ಲಿ ಎಲ್ಲ ಹಿರಿಯರು ಕೂತ್ಕೊಂಡು ಆ ವಾರ್ಡ್ಗೆ ಅಧ್ಯಕ್ಷರುಗಳನ್ನ ಆಯ್ಕೆ ಮಾಡಿ ಮುಂದೆ ಕೆಲಸ ಮಾಡಕ್ಕೆ ಅವಕಾಶ ಮಾಡಿಕೊಡ್ತಾರೆ ಅಂತ ಹೇಳ್ತಾ ನನಗೆ ಮಾತಾಡಕ್ಕೆ ಅವಕಾಶ ಮಾಡಿಕೊಟ್ಟಂತ ತಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂಭಾಗದಲ್ಲಿ ಕೂತಿರುವಂತ ಎಲ್ಲ ನಮ್ಮ JDS ಕಾರ್ಯಕರ್ತರು, ಮುಖಂಡರುಗಳು ವಂದಿಸಿ, ಮತ್ತು ಮಹಿಳಾ ವಿಭಾಗದಿಂದ ಬಂದಿರುವಂತ ಎಲ್ಲ ಮಹಿಳಾ ಮುಖಂಡರುಗಳು, ಅಧ್ಯಕ್ಷರುಗಳು ನಾನು ನಮಸ್ಕರಿಸಿ ಹೇಳೋದು ಇಷ್ಟೇ. ಏನಿಲ್ಲ, ಇದು 11ನೇ ತಾರೀಕು ನಡೆಯುವಂತ ಸಮಾವೇಶಕ್ಕೆ ಯಾರ ಇಷ್ಟು ಜನ ಕರ್ಕೊಂಡ್ಬರ್ತೀರಿ ಅನ್ನೋ ಉದ್ದೇಶಕ್ಕೋಸ್ಕರ ಈ ಸಭೆಯನ್ನ ಕರೆದಿದ್ದು. ಬೇರೆ ಉದ್ದೇಶ ಏನೂ ಇಲ್ಲ. ಯಾರು ತಪ್ಪಾಗಿ ಅರ್ಥ ಮಾಡ್ಕೊಂಡ್ರೆ ದಯಮಾಡಿ ಈ ಸಭೆ ಕರೆದಿದ್ದು 11ನೇ ತಾರೀಕು ನಾವು ಎಷ್ಟು ಜನಗಳನ್ನ ಕರ್ಕೊಂಡ್ಬರ್ಬೇಕು. ಗಾಂಧಿನಗರದಲ್ಲಿ ವೀಕ್ ಇರೋ ಗಾಂಧಿನಗರ ಒಂದೇ ನಂಬರ್ ಹೋಗೋದಕ್ಕೆ ಏನು ನಾವು ಕಾರ್ಯಕ್ರಮ ಮಾಡಬೇಕು, ನಮ್ಮ ಅಧ್ಯಕ್ಷರಾದಂಥ ಮೂರ್ತಿಯವರ ಒಂದು ಅಧ್ಯಕ್ಷತೆಯಲ್ಲಿ ಅಂತ ಪ್ರಕಾಶ್ ಅವರು ಹೇಳಿದ್ರಿಂದ ಈ ಸಭೆಯನ್ನು ಕರೆದಿದೆ. ಬೇರೆ ಯಾವ ಉದ್ದೇಶ ಇಲ್ಲ. ಈ ಉದ್ದೇಶ ಇರೋದು ಒಳ್ಳೆ ಉದ್ದೇಶಕ್ಕೆ ಇಟ್ಕೊಡೋದಕ್ಕಿಂತ ಬೇರೆ ಉದ್ದೇಶಕ್ಕೆ ಏನಿಲ್ಲ. ದಯಮಾಡಿ ಪ್ರತಿಯೊಬ್ಬರು ನಮ್ಮದೇ ಒಂದು ಪಕ್ಷ ನಾವು ಬೆಳೆಸಬೇಕು, ಉಳಿಸ್ಬೇಕು ಅಂತ ನಾವು ಉಳಿಸ್ಕೊಂಡಿದೀವಿ ಮೊದಲಿಂದ. ಆದ್ರೆ ಇತ್ತೀಚೆಗೆ ಸ್ವಲ್ಪ ಕಮ್ಮಿ ಆಗಿದೆ. ಇನ್ನು ಮುಂದಕ್ಕೆ ಜಾಸ್ತಿ ಆಗುತ್ತೆ. ಪ್ರಕಾಶ್ ಅವರು ಬಂದಿದ್ದಾರೆ. ಆಲ್ರೆಡಿ ಪ್ರಕಾಶ್ ಅವ್ರ ಕೈಗೆ ಜಾಗ ಇಲ್ಲ, ಚಿನ್ನನೇ ಆಗೋದು. ಅವ್ರು ಇಟ್ಟಿದ್ದ ಜಾಗಕ್ಕೆಲ್ಲ ಚಿನ್ನನೇ ಆಗೋದು. ಅವ್ರು ಮೊದಲು ಅಷ್ಟೇ ಅದೇ ರೀತಿ ಬೆಂಗಳೂರು ನಗರಕ್ಕೆ ಅಧ್ಯಕ್ಷರಾಗಿದ್ದಾಗ 28 ಕ್ಷೇತ್ರಕ್ಕೂ ಅವರು ಮನ್ಮರಿ ಕುಮಾರಣ್ಣ ಅಂತ ಮಾಡಿದ್ರು. ನಾವೆಲ್ಲ ಹೋಗಿದ್ವಿ, ಪ್ರತಿಯೊಂದು ಕ್ಷೇತ್ರಕ್ಕೂ ನಾವು ಹೋಗಿದ್ದೀವಿ. ಇವಾಗೂ ಅದೇ ತರ ನಾವು ಪ್ರತಿಯೊಂದು ವಾರ್ಡು ಕುಮಾರಣ್ಣ ನಾವು ಅಧ್ಯಕ್ಷ ನಮ್ಮ ಪ್ರಕಾಶನ ಅಧ್ಯಕ್ಷ ಅಂತೇಳಿ ನಾವು ಹೋಗೋಣ ಅಂತ ತಿಳ್ಕೊಂಡು 11ನೇ ತಾರೀಕು ಮಾತ್ರ ಯಾರು ಮಿಸ್ ಮಾಡದೆ ಪ್ರತಿಯೊಂದು ನಮ್ದೇ ಒಂದು ಪಕ್ಷ ಅಂತ ತಿಳ್ಕೊಂಡು ನೀವು ಜನಸಂಘಟನೆ ಮಾಡ್ಕೊಂಡು ಬರ್ಬೇಕು ಅಂತ ನಾನು ಹೇಳ್ಬಿಟ್ಟು ನಾನು ಮಾತು ಮುಗಿಸ್ತೀನಿ. ಬಂದಿರ್ತಕ್ಕಂಥದ್ದು ಏನು ಅಂದ್ರೆ ಮುಂದಿನ 11ನೇ ತಾರೀಕು ಸಮಾವೇಶವಿರೋದ್ರಿಂದ ನಮಗೆ ದೇವರು ಸಿಕ್ಕಂತ ಪ್ರಕಾಶ್ ಅವರು ಸಿಕ್ಕಿದ್ದಾರೆ. ಅವರು ಅಧ್ಯಕ್ಷತೆಯಲ್ಲಿ ಒಳ್ಳೆ ಕಾರ್ಯಕ್ರಮ ನಡೆಸ್ಕೊಳ್ಬೇಕು ಅಂತಂದ್ರೆ ಗಾಂಧಿನಗರ ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲ ಬಂದು ತಾವು ಆ ಸಮಾವೇಶಕ್ಕೆ ಭಾಗವಹಿಸಿ ಒಂದು ಒಳ್ಳೆ ಕಾರ್ಯಕ್ರಮ ಯಶಸ್ವಿ ಮಾಡಿಕೊಟ್ರೆ ನಮ್ಮ ಪ್ರಕಾಶ್ ಅವ್ರಿಗೆ ಒಳ್ಳೆ ಹೆಸರು ಬರುತ್ತೆ. ನಮಗೂ ಅವರು ಒಳ್ಳೆ ನಮಗೆ ಆಶೀರ್ವಾದ ಮಾಡಿ ನಮಗೂ ಒಂದು ಒಳ್ಳೆ ಸಭಾಗಿರಿ ಕೊಡ್ತಾರೆ. ಅದಲ್ಲದೆ ನಮ್ಮ ಅಧ್ಯಕ್ಷರು ಕೂಡ ಅವ್ರ ಗಾಂಧಿನಗರ ಕ್ಷೇತ್ರದ ನಮ್ಮ ಆಗಲೇ ಮೂರ್ತಿಯರು ಕೂಡ ಬಹಳಷ್ಟು ಶ್ರಮ ಪಟ್ಟು ಕಾರ್ಯಕರ್ತರಿಗೆ ಒಳ್ಳೆ ಒಂದು ಹೋಗೋದು ಬರೋದು ಒಂದು ಎಲ್ಲ ಒಳ್ಳೆ ನಡತೆ ಗುಣ ಎಲ್ಲ ಇಟ್ಕೊಂಡು ಸಂಘಟನೆ ಮಾಡೋದ್ರಲ್ಲಿ ನಂಬರ್ 1 ಆಗಿ ಚೆನ್ನಾಗಿ ಬೆಳೀತಾ ಇದ್ದಾರೆ. ಅವ್ರಿಗೂ ನಮ್ಗೆ ಬಹಳ ಏನು ವ್ಯತ್ಯಾಸ ಏನಿಲ್ಲ, ಬಹಳ ಚೆನ್ನಾಗಿ ಮೇಂಟೈನ್ಸ್ ಮಾಡ್ತಾ ಇದ್ದಾರೆ. ಆದ್ರೆ ನಮ್ಮ ಕಾರ್ಯಕರ್ತರು ಒಗ್ಗಟ್ಟಾಗಿ ಅವ್ರ ಜೊತೆಲಿ ಇದ್ದು ನಾವು ಸಹಕಾರ ಕೊಡಬೇಕು. ಇವಾಗ ಏನು ಸಮಾವೇಶ ಇದೆ ಅದನ್ನು ಮಾತಾಡೋಣ ಮುಖ್ಯವಾಗಿ. ದಯವಿಟ್ಟು ಏನಾದ್ರು ತಪ್ಪಿದ್ರೆ ಕ್ಷಮೆ ಕೇಳ್ತೀನಿ. ವಂದನೆಗಳು.
ನನ್ನ ಆತ್ಮೀಯ ಸ್ನೇಹಿತರು, ಮಾಜಿ ನಗರಸಭಾ ಸದಸ್ಯರು, ನಗರಸಭೆ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ಕೇಂದ್ರ ಅಧ್ಯಕ್ಷರಾಗಿರ್ತಕ್ಕಂಥ ಆರ್ ಪ್ರಕಾಶ್ ಅವರಿಗೆ ವಂದನೆಗಳು. ಹಾಗೆ ಬೆಂಗಳೂರು ಸಿಟಿ ಮಹಿಳಾ ವಿಭಾಗದ ಅಧ್ಯಕ್ಷರಾಗಿರ್ತಕ್ಕಂಥ ಶೈಲಜಾ ಮೇಡಮ್ ಅವರಿಗೂ ವಂದನೆಗಳು. ಗಾಂಧಿನಗರ ಕ್ಷೇತ್ರದ ಅಧ್ಯಕ್ಷರಾಗಿರ್ತಕ್ಕಂಥ ಮೂರ್ತಿಯವರಿಗೂ ವಂದನೆಗಳು. ನಮ್ಮ ಹಿರಿಯ ಮುಖಂಡರಾದಂಥ ತಿಮ್ಮಣ್ಣವರು, ರಮೇಶ್ ಅಣ್ಣವರು ಹಾಗೂ ಷಣ್ಮುಗ ವೆಂಕಟೇಶ್ ಅವರು ಮತ್ತು ದತ್ತಪುರವಾಗಿನ ಅಧ್ಯಕ್ಷರಾಗಿರ್ತಕ್ಕಂಥ ರಾಮಣ್ಣವರು, ಚಂದ್ರು ಮತ್ತು ನಮ್ಮ ಆತ್ಮೀಯ ಸ್ನೇಹಿತರಾದಂಥ ಎಲ್ಲ ಭಾಗವಹಿಸಿದ್ದಾರೆ. ಅವರಿಗೆಲ್ಲ ವಂದನೆಗಳನ್ನು ಅರ್ಪಿಸುತ್ತಾ ಈಗ 11ನೇ ತಾರೀಕಿನ ಸಮಾವೇಶದ ಬಗ್ಗೆ ಚರ್ಚೆ ಮಾಡಿದ್ದಾರೆ. ನಮ್ಮ ಸಾಕಷ್ಟು ಅಧ್ಯಕ್ಷರು ಮತ್ತು ಹಿರಿಯ ಮುಖಂಡರುಗಳೆಲ್ಲ ಮಾತಾಡಿದ್ದಾರೆ. ನಾನು ಮಾತಾಡ್ಲಿಕ್ಕೆ ಹೋಗಲ್ಲ. ಈಗ ಏನು ನೀವು ಬಸ್ಗಳನ್ನ ಏನು ಹುಮ್ಮಸ್ಸಿಂದ ಇವಾಗ 2, 3, 4 ಅಂತ ಹೇಳಿದ್ದೀರಾ, ಇವತ್ತು ಹುಮ್ಮಸ್ಸಲ್ಲಿ ಹೇಳೋದಲ್ಲ. ಅವತ್ತು ಜನಗಳನ್ನ, ಕಾರ್ಯಕರ್ತರನ್ನ ಇವತ್ತಿಂದನೇ ಕಾರ್ಯಪ್ರವೃತ್ತರಾಗಿ ಆಯಾ ವಾರ್ಡಿನ ಅಧ್ಯಕ್ಷರು ಇವತ್ತಿಂದನೇ ಎಲ್ಲ ಕಾರ್ಯಕರ್ತರುಗಳನ್ನ, ವಾರ್ಡ್ ಅಧ್ಯಕ್ಷರನ್ನ, ಪದಾಧಿಕಾರಿಗಳನ್ನ ಒಂದು ಸಭೆ ಮಾಡಿಕೊಂಡು ಯಾವ್ಯಾವ್ದಿಂದ ಎಷ್ಟೆಷ್ಟು ಜನ ಬರ್ತಾರೆ ಅನ್ನೋದನ್ನ ಕ್ರೋಢೀಕರಿಸಿ, ತಾವು ಬಸ್ ಎಷ್ಟು ಬೇಕಾಗುತ್ತೆ, ನಿಮ್ಮ ಶಕ್ತಿ ಎಷ್ಟಿರುತ್ತೆ, ನಿಮ್ಮ ಸ್ವಂತ ವೈಯಕ್ತಿಕ ಆರ್ಥಿಕ ಪರಿಸ್ಥಿತಿನ ನೋಡಿಕೊಂಡು ಚರ್ಚೆ ಮಾಡಿಕೊಂಡು ಮಾಡಿ. ಅಪಾಸ್ಯಕ್ಕೆ ಈಡಾಗೋದು ಬೇಡ. ನಮಗೆ 4 ಬಸ್ ಕೊಡಿ, 2 ಬಸ್ ಕೊಡಿ, 3 ಬಸ್ ಕೊಡಿ. ಯಾಕೆಂದ್ರೆ ಇದು ಪಕ್ಷ ಎಲ್ಲದನ್ನ ಗಮನಿಸ್ತಾ ಇರುತ್ತೆ. ನಮ್ಮ ದೇವೇಗೌಡರು ಸಾಮಾನ್ಯ ವ್ಯಕ್ತಿ ಅಂತಲ್ಲ, ರಾಜಕಾರಣದಲ್ಲಿ ಗ್ರಾಮ ಪಂಚಾಯತಿ ಸದಸ್ಯ ಯಾರು ನಿಂತ್ಕೋಬೇಕು ಅಂತ ತೀರ್ಮಾನ ಮಾಡ್ತಕ್ಕಂಥ ಶಕ್ತಿ ಇರುವಂತ ವ್ಯಕ್ತಿ ಅವರು. ಇವತ್ತು ಬೆಂಗಳೂರು ನಗರದಲ್ಲಿ ಸಂಘಟನೆಗೆ ಪದಾಧಿಕಾರಿಗಳಾಗಲಿ, ಕಾರ್ಯಕರ್ತರಾಗಲಿ, ಅಧ್ಯಕ್ಷರುಗಳಾಗಲಿ ಇವತ್ತೇನು ಸಭೆ ಮಾಡಿದೀವಿ, ಏನೇನು ಮಾತಾಡಿದೀವಿ, ಪ್ರತಿಯೊಂದು ಅವರು ಮುಟ್ಟುತ್ತೆ. ದತ್ತಾತ್ರೇಯ ವಾರ್ಡಲ್ಲಿ ದತ್ತಾತ್ರೇಯ ವಾರ್ಡ್ ಅಷ್ಟು ಸುಲಭ ಬಡಿ ದೇವೇಗೌಡರಿಗೆ ಬಹಳ ಕಾಳಜಿ ಇರ್ತಕ್ಕಂಥ ವಾರ್ಡ್ ಅದು. ಅವರು ದರಿದ್ರ ನಾರಾಯಣ ಮಾಡಿದಾಗ ಫಸ್ಟ್ ಬಂದಿದೆ ದತ್ತಾತ್ರೇಯ ವಾರ್ಡ್ಗೆ. ಅಲ್ಲಿ ಇರ್ತಕ್ಕಂಥ ಶ್ರಮಗಳಿಗೆ ಗುರ್ತಿ ಚೀಟಿ ಕೊಡಿಸಿದ್ದೆ ಅವರು. ಇವತ್ತು ಅವ್ರು ಕೊಡಿಸಿದ ಗುರ್ತಿ ಚೀಟಿನ ಇವತ್ತು ಅಷ್ಟು ಶ್ರಮ ಇವತ್ತು ಉಳ್ಕೊಂಡಿರೋದು. ಆ ತರ ನಮ್ಮ ಹಿರಿಯ ಮುತ್ಸದ ನಾಯಕಿಯವರು, ಅವ್ರ ನಾಯಕರು ಪ್ರತಿಯೊಂದೂ ಗಮನಿಸ್ತಾ ಇರ್ತಾರೆ. ಆದಷ್ಟು ಅಧ್ಯಕ್ಷರು, ಎಲ್ಲ ಅಧ್ಯಕ್ಷರುಗಳು ಇವತ್ತೇನು ಮಾತು ಕೊಟ್ಟಿದ್ದೀರಾ, ಇವತ್ತೇನು ಮಾತಾಡಿದ್ದೀರಾ, ಈ ಹುಮ್ಮಸ್ಸು 11ನೇ ತಾರೀಕು ಸಮಾವೇಶ ಮುಗಿಯೋವರೆಗೂ ನಿಮ್ಮಲ್ಲಿ ಇರಲಿ ಅಂತ ಹೇಳ್ತಾ ನನ್ನ 2 ಮಾತನ್ನು ಮುಗಿಸ್ತಾ ಇದ್ದೀನಿ. ಗಾಂಧಿನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಏನು ಈ ತಿಂಗಳು 11ನೇ ತಾರೀಕು ಶನಿವಾರ ನಮ್ಮ ಪಕ್ಷದ ವತಿಯಿಂದ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರ ಒಂದು ಅಪೇಕ್ಷೆ, ಬೆಂಗಳೂರು ಮಹಾನಗರದಲ್ಲಿ ನಾವು ಒಂದು ದೊಡ್ಡ ಬೃಹತ್ ಸಮಾವೇಶ ಮಾಡಬೇಕು. ಆ ಮುಖಾಂತರ ನಾವು ಬೆಂಗಳೂರು ನಗರದ ನಾಗರಿಕರಿಗೆ ಕೊಟ್ಟಿರ್ತಕ್ಕಂಥ ಕೊಡುಗೆಗಳನ್ನ ಮತ್ತೊಮ್ಮೆ ಪುನಃ ಪರಿಚಯ ಮಾಡಿಸ್ಬೇಕು. ಜನ ಯಾವ ರೀತಿ ನಮ್ಮ ಬಗ್ಗೆ ಕೃತಜ್ಞತೆ ಇಟ್ಕೊಂಡಿದ್ದಾರೆ ಅನ್ನೋದನ್ನ ನೋಡಬೇಕು ಅಂತ ದೇವೇಗೌಡರ ಅಪೇಕ್ಷೆ. ನಮ್ಮ ಮಾಜಿ ಪ್ರಧಾನಮಂತ್ರಿಗಳು, ನಿಮಗೆಲ್ಲ ಗೊತ್ತಿದೆ, ರಾಜಕೀಯ ಭೀಷ್ಮ, ನಮ್ಮ ಕನ್ನಡ ನಾಡಿನ ಹೆಮ್ಮೆ ದೇವೇಗೌಡರು. ಇವತ್ತು ಕೂಡ ಪಾರ್ಲಿಮೆಂಟಲ್ಲಿ ತಾವೆಲ್ಲ ಗಮನಿಸಿದ್ದೀರಿ, ಪ್ರತಿಯೊಂದು ದಿನ ಕೂಡ ಹಾಜರಿರ್ತಾರೆ. 94 ವರ್ಷ ಆದರೂ ಕೂಡ ಆರೋಗ್ಯನೂ ಲೆಕ್ಕಿಸದೆ ಇವತ್ತು ಈ ನಾಡು ನುಡಿಗೋಸ್ಕರ ಹೋರಾಟ ಮಾಡ್ತಕ್ಕಂಥ ಒಂದು ಹಿರಿಯ ಜೀವ. ಇದು ಬೆಂಗಳೂರು ನಗರದ ನಾಗರಿಕರ ಕೂಡ ಕರ್ತವ್ಯ ಕೂಡ ಹೌದು. ನಾವೆಲ್ಲ ಸೇರಿ ಬೆಂಗಳೂರು ನಗರದ ನಾಗರಿಕರು ದೇವೇಗೌಡರಿಗೆ ಆ ದಿನ ಸನ್ಮಾನ ಮಾಡಿದ್ರು, ಅದು ಮಾಡಬೇಕು. ಅವತ್ತು ಇಂಥ ಒಂದು ಕಾರ್ಯಕ್ರಮ ನಮ್ಮ ಕಾರ್ಯಕರ್ತರಲ್ಲೂ ಇತ್ತು. ಒಂದು ದೊಡ್ಡ ಮಟ್ಟದ ಸಮಾವೇಶ ಮಾಡಿ ಅಲ್ಲಿ ನಮ್ಮ ಬೆಂಗಳೂರು ನಗರದ ಕಾರ್ಯಕರ್ತರೆಲ್ಲ ಒಟ್ಟಾಗಿ ಸೇರಿ ನಮ್ಮ ಪೂಜ್ಯ ದೇವೇಗೌಡರನ್ನ ಒಂದು ಸನ್ಮಾನ ಮಾಡಬೇಕು. ಕುಮಾರಣ್ಣವ್ರು ಏನು ಹೇಳ್ತಾರೆ ಅನ್ನೋ ಮಾತುಗಳನ್ನ ಕೇಳಬೇಕು. ಮತ್ತೊಮ್ಮೆ ಬೆಂಗಳೂರು ನಗರದಲ್ಲಿ ನಮ್ಮ ಪಕ್ಷ ಪುನಶ್ಚೇತನ ಆಗಿ ಪುನರ್ಜೀವನ ಒಂದು ಹಳೆ ಏನು ಜನತಾ ಪಕ್ಷ ಮೊದಲು ಬೆಂಗಳೂರು ನಗರದಲ್ಲಿ ನಮ್ಮದೇ ಪಕ್ಷ, ನಮ್ಮ ಜನತಾ ಪಕ್ಷನೇ ಬೆಂಗಳೂರು ನಗರದಲ್ಲಿ ಇದ್ದಂಥ 12 ಕ್ಷೇತ್ರದಲ್ಲಿ 8 ಕ್ಷೇತ್ರದಲ್ಲಿ ನಮ್ಮ MLA ಗೆಲ್ತಾ ಇದ್ರು. ಆ ಕಾಲ 83, 85ರಲ್ಲಿ 11 ಗೆದ್ದಿದ್ರು. ಆದ್ರಿಂದ
ಇದು ನಮ್ಮ ಪಕ್ಷದ ಅಭಿಮಾನಿಗಳು ಎಲ್ಲ ಇರ್ತಕ್ಕಂಥವ್ರು, ದೇವೇಗೌಡರ ಬಗ್ಗೆ, ಕುಮಾರಣ್ಣವ್ರ ಬಗ್ಗೆ ಪ್ರೀತಿ ಇಟ್ಕೊಂಡಿರ್ತಕ್ಕಂಥ ಹಳ್ಳಿಗಾಡಿನಿಂದ ಬಂದು ಇಲ್ಲಿ ವಾಸ ಮಾಡ್ತಾ ಇದ್ದಾರೆ. ಅದು ಏನಪ್ಪ ಒಂದು ಕೊರತೆ ಅಂದರೆ ಇಲ್ಲಿ ಈ ಬೇರೆ ಬೇರೆ ರಾಜ್ಯಗಳಿಂದ, ಉತ್ತರ ಭಾರತದಿಂದ, ಬೇರೆ ಎಲ್ಲ ಕಡೆಯಿಂದ ಅನ್ಯ ಭಾಷಿಕರು ಬರ್ತಾರೆ. ನಮ್ಮದೊಂದು JDS ಪಕ್ಷದ ಬಗ್ಗೆ ಅಷ್ಟು ಅವ್ರಿಗೆ ಪ್ರಚಾರ ಇದೆ ಕಡಿಮೆ ಬೆಂಗಳೂರು ನಗರದಲ್ಲಿ. ಇವರು BJP ಮತ್ತು ಕಾಂಗ್ರೆಸ್ ಬಿಟ್ಟರೆ JDS ಪಕ್ಷದ ಬಗ್ಗೆ, ನಮ್ಮ ಪಕ್ಷದ ಚಿಹ್ನೆ ಬಗ್ಗೆ ಏನು ಹೊರವತ್ತ ರೈತ ಮಹಿಳೆ ಚಿಹ್ನೆ ಇದೆ, ಆ ಮಹಿಳೆ ಚಿಹ್ನೆ ಪರಿಚಯ ಇಲ್ಲ. ಅದನ್ನೆಲ್ಲ ಈ ಬಾರಿ ದೊಡ್ಡ ಮಟ್ಟದಲ್ಲಿ ಪರಿಚಯಿಸಬೇಕು. ನಾವೆಲ್ಲ ಕೂಡ ನಮ್ಮ ಪಕ್ಷದ ಕಾರ್ಯಕರ್ತರೆಲ್ಲ ಒಟ್ಟಾಗಿ ಮುಂದೆ ನಡೀತಕ್ಕಂಥ GBA ಚುನಾವಣೆಗೆ ಹೋರಾಟ ಮಾಡಬೇಕು. GBA ಚುನಾವಣೆಗೆ ಇವತ್ತಿಂದ ಚಾಲನೆ ಕೊಟ್ಟು ಒಂದೊಂದು ವಾರ್ಡಲ್ಲಿ ಇರ್ತಕ್ಕಂಥ 369 ವಾರ್ಡಲ್ಲೂ ಮತ್ತೊಮ್ಮೆ ನಾನು ಕೂಡ ಕೇಂದ್ರ ವಿಭಾಗದ ಅಧ್ಯಕ್ಷ ಆಗಿದ್ದೇನೆ. ನಾವು ಪ್ರಾರಂಭ ಮಾಡಿದ್ವಿ ಮನೆ ಮನೆಗೆ ಕುಮಾರಣ್ಣ. ಈ ಬಾರಿ ಮತ್ತೊಮ್ಮೆ ಅಣ್ಣಮ್ಮ ದೇವಸ್ಥಾನದಿಂದ ಮನೆ ಮನೆಗೆ ಕುಮಾರಣ್ಣ 2.0 ಅದನ್ನು ಮಾಡಿ ಮತ್ತೆ ಈ ರಾಜ್ಯಕ್ಕೆ ಕುಮಾರಸ್ವಾಮಿ ಅವರು ಅನಿವಾರ್ಯ ಇದ್ದಾರೆ. ಇವತ್ತೆಲ್ಲ ನೋಡ್ತಾ ಇದ್ದೀರಿ, ಎಲ್ಲೋ ಒಂದು ಅಭಿವೃದ್ಧಿ ಕೆಲಸ ಆಗ್ತಾ ಇಲ್ಲ. ಬೆಂಗಳೂರು ನಗರದಲ್ಲಿ ಒಂದು ಗುಂಡಿ ಮುಚ್ಚಕ್ಕೆ ಕೆಲಸ ಆಗ್ತಾ ಇಲ್ಲ, ಕಸ ಎತ್ತುತ್ತಾ ಇಲ್ಲ. ಎ ಖಾತಾ ಬಿ ಖಾತಾ ಅಂತಾರೆ, ಬಿ ಖಾತಾ ಹೋಗಿ ಈ ಖಾತಾ ಅಂತಾರೆ, ಈ ಖಾತಾ ಹೋಗಿ ಈಗ ಎ ಖಾತಾ ಅಂತಾರೆ. ದುಡ್ಡು ಲೂಟಿ ಮಾಡೋದ ಕಾರ್ಯಕ್ರಮ ಬಿಟ್ಟರೆ ಈ ಕಾಂಗ್ರೆಸ್ ಸರ್ಕಾರದಲ್ಲಿ ಏನೂ ಇಲ್ಲ. ಜನರ ಜೀವನ ದುಸ್ತರ ಆಗಿದೆ. ಇವೆಲ್ಲವನ್ನ ಮುಂದಿಟ್ಕೊಂಡು ನಾವು ನಮ್ಮ ಪಕ್ಷದ ವತಿಯಿಂದ 5 ವಿಭಾಗದಲ್ಲೂ ಕೂಡ ಹಲವಾರು ಕಾರ್ನರ್ ಸಭೆಗಳನ್ನ ಮಾಡ್ತೀವಿ. ಜನರಿಗೆ ಎಲ್ಲ ಬೇರೆ ಯಾವುದೇ ಭಾಷೆ ಧರ್ಮ ಇರಲಿ, ನಮ್ಮದು ಜಾತ್ಯತೀತ ಪಕ್ಷ. ನಾವು ಯಾವತ್ತೂ ಕೂಡ ದೇವೇಗೌಡರು ಸಾಹೇಬರು ಎಂದೂ ಕೂಡ ಜಾತಿ ರಾಜಕಾರಣ ಮಾಡಿದವರಲ್ಲ, ಕುಮಾರಣ್ಣವರು ಕೂಡ ಜಾತಿ ರಾಜಕೀಯ ಮಾಡಿದವರಲ್ಲ. ಅದರಿಂದ ನಾವೆಲ್ಲ ಈ ಬಾರಿ ಎಲ್ಲ ನಮ್ಮ ಪಕ್ಕದ ತಮಿಳುನಾಡಲ್ಲಿ ನೋಡಿ, ಅಲ್ಲಿ ಪ್ರಾದೇಶಿಕ ಪಕ್ಷಗಳು ತಮಿಳುನಾಡು ಇರ್ಬೋದು, ಆಂಧ್ರ ಪ್ರದೇಶ ಇರ್ಬೋದು, ಅಲ್ಲೆಲ್ಲ ಪ್ರಾದೇಶಿಕ ಪಕ್ಷಗಳು ಎಷ್ಟು ಗಟ್ಟಿಯಾಗಿದ್ದಾವೆ. ಅವ್ರದ್ದೇ ಪಕ್ಷ ಇದ್ದರೆ ಅವ್ರ ನೆಲ ಜಲ ಭಾಷೆ ಬಗ್ಗೆ ಹೋರಾಟ ಮಾಡಲಿಕ್ಕೆ ಅನುಕೂಲ ಆಗುತ್ತದೆ. ಇದು ಕನ್ನಡಿಗರು ಎಲ್ಲರಿಗೂ ಕೂಡ ಇದನ್ನು ಮತ್ತೊಮ್ಮೆ ನೀವು ಕೂಡ ಪಕ್ಕದ ರಾಜ್ಯ ನೋಡೋದ್ರ ಕಲ್ತ್ಕೊಳ್ರಿ ಅಂತ ಈ ಮುಖಾಂತರ, ಈ ಸಮಾವೇಶದ ಮುಖಾಂತರ ಸಂದೇಶ ನಮ್ಮ ಪಕ್ಷದ ವತಿಯಿಂದ ಕೊಡೋರಿದ್ದೇವೆ. ಏನು ನಮಗೆ ಕರೆ ಬಂತು ನಮ್ಮ ಕೇಂದ್ರ ಮಹಾನಗರ ಪಾಲಿಕೆ ಅಧ್ಯಕ್ಷರಾದ ನಮ್ಮ ಪ್ರಕಾಶ್ ಅಣ್ಣವ್ರ ಕಡೆಯಿಂದ ಏನಂದರೆ, ಈ ತಿಂಗಳು 11ನೇ ತಾರೀಕು ಚಲಗಟ್ಟದಲ್ಲಿ ಏನು ಸಮಾವೇಶ ಮಾಡ್ತಿದ್ವಿ ನಾವು 28 ಕ್ಷೇತ್ರಗಳ ಎಲ್ಲ 28 ಕ್ಷೇತ್ರಗಳು ಸೇರಿ ಅದ್ರ ಬಗ್ಗೆ ಪೂರ್ವ ಸಿದ್ಧತೆ ಮಾಡ್ಕೋಬೇಕು ಅಂತ ನನಗೆ ನಮ್ಮ ಅಧ್ಯಕ್ಷರು ಪ್ರಕಾಶ್ ಅಣ್ಣವ್ರು ಕರೆ ಕೊಟ್ಟರು. ಹಂಗಾಗಿ ನಾನು ಗಾಂಧಿನಗರ ಕ್ಷೇತ್ರದ ಅಧ್ಯಕ್ಷನಾಗಿ ನನ್ನ 10 ವಾರ್ಡ್ನ ಎಲ್ಲ ಮುಖಂಡರಿಗೂ ಕರೆ ಕೊಟ್ಟು, ಅದಲ್ಲದೆ ಹಿರಿಯರಿಗೆಲ್ಲ ಕರೆ ಕೊಟ್ಟು ನಾವು ಕರೆ ಕೊಟ್ಟಾಗ ಅವರು ಅದಕ್ಕೆ ತುಂಬ ಚೆನ್ನಾಗಿ ಸ್ಪಂದಿಸಿ ಸುಮಾರು 15 ಬಸ್ಗಳಿಂದ ನಾವು ನಮ್ಮ ಕ್ಷೇತ್ರದಿಂದ ನಾವು ಸಮಾವೇಶಕ್ಕೆ ಭಾಗಿಯಾಗಲಿಕ್ಕೆ ನನ್ನ ಎಲ್ಲ ವಾರ್ಡ್ ಅಧ್ಯಕ್ಷರುಗಳು, ಎಲ್ಲ ಮುಖಂಡರು, ಎಲ್ಲ ಕಾರ್ಯಕರ್ತರುಗಳು ಸಪೋರ್ಟ್ ಕೊಟ್ಟಿದ್ದಾರೆ. ಅದರಿಂದ ಈ ಸಭೆ ತುಂಬ ಯಶಸ್ವಿಯಾಗಿ ಆಗಿದೆ. ಅದಕ್ಕೆ ನಮಗೆ ತುಂಬ ಖುಷಿಯಾಗಿದೆ. ಅದೇ ರೀತಿ ನಾನು ಪ್ರಕಾಶ್ ಅವರು ಥ್ಯಾಂಕ್ಸ್ ಹೇಳ್ತೀನಿ ಈ ಸಭೆ ಯಶಸ್ವಿಗೊಳಿಸ್ಲಿಕ್ಕೆ. ಹೌದು, ಗಾಂಧಿನಗರ ಅಂದ್ರೆ ವಕೀಲರು. ಈಗ ನೋಡಿ, ವಕೀಲರಿಗೆ ಸ್ಪೆಸಿಫಿಕ್ ಆಗಿ ಮಾತಾಡೋದು ಬೇಡ. ಇಲ್ಲಿ ಗಾಂಧಿನಗರ ಅಂದ್ರೆ ವಕೀಲರು ಜಾಸ್ತಿ ಇದ್ದಾರೆ. ವಕೀಲರು ಸಹ ಬೆಂಬಲ ಕೊಡ್ತಾ ಇದ್ದಾರೆ. ನಮಗೆ ಸುಮಾರು ಜನ ವಕೀಲರು ಬಂದಿದ್ದಾರೆ ಇಲ್ಲಿ, ಅವ್ರು ಬೆಂಬಲ ಕೊಟ್ಟಿದ್ದಾರೆ. ಹೌದು, ಈಗ ನಮ್ದು ಜನತಾದಳ ಜಾತ್ಯತೀತ ಅಂದ್ರೆ ಮಹಿಳೆಯರು. ಈಗ ದೇವೇಗೌಡರು ಈ ದೇಶಕ್ಕೆ 33% ಮಹಿಳೆಯರು ಬರಬೇಕು ಅಂತೇಳಿ ದೇವೇಗೌಡರ ಒಂದು ಆಶಯ. ಅವರು ದೇವೇಗೌಡರು ಆಶಯ ಪಟ್ಟಿದ್ದಾರೆ. ಈ ರೀತಿ ಅದೇ ರೀತಿಯಾಗಿ 33% ಏನು ಮಹಿಳೆಯರಿಗೆ ನಾವು ಸ್ಥಾನಮಾನ ಕೊಡಬೇಕು, ಶಕ್ತಿ ತುಂಬಬೇಕು ಅಂತ ಹೇಳಿದಕ್ಕೆ ಅದಕ್ಕೆ ಹೆಚ್ಚಿನ ಮಹಿಳೆಯರು ಬಂದಿದ್ದಾರೆ. ತುಂಬ ಧನ್ಯವಾದ ಸರ್. ನೆನ್ನೆ ವಿಧಾನಸಭಾ ಕ್ಷೇತ್ರದಲ್ಲಿ ಸಭೆ ಇತ್ತು, ಇವತ್ತಿಗೆ ಕೊಟ್ಟಿದ್ರು. ಇದ್ರ ಬಗ್ಗೆ ಏನು ಸರ್ ಕೊಟ್ಟು? ಅಲ್ಲಿ ನೋಡಿ, ಇಲ್ಲಿ ಗುಟ್ಟು ಅಥವಾ ರೊಟ್ಟೇನಿಲ್ಲ. ಇಲ್ಲಿ ನಾವು ಕಾರ್ಯಕರ್ತರು ಸಂಘಟನೆ ಮಾಡಲಿಕ್ಕೆ ಯಾವುದೇ ಗುಟ್ಟಿಲ್ಲ. ಗುಟ್ಟಾಗಿ ಮಾಡೋದು ಯಾವ್ದು ಗೊತ್ತಾ? ಕುತಂತ್ರ. ನಾವು ಸಂಘಟನೆ ಗುಟ್ಟಾಗಿ ಮಾಡೋಕ್ಕಾಗಲ್ಲ. ಕುತಂತ್ರ ಮಾಡೋದು ಗುಟ್ಟಾಗಿ ಮಾಡ್ತಾರೆ ಅಷ್ಟೇ. ಬಿಟ್ಟರೆ ಸಂಘಟನೆ ಮಾಡೋಕ್ಕೆ ನೋಡಿ ನಮ್ಮ ಅನುಭವಿ ನಮ್ಮ ಪ್ರಕಾಶ್ ಅಣ್ಣವ್ರು ಇದ್ದಾರೆ, ನಮ್ಗೆ ಅವ್ರು ಮಾರ್ಗದರ್ಶನ ಕೊಡ್ತಾರೆ. ಹಂಗಾಗಿ ನಾವು ಯಾವುದೇ ರೀತಿಯ ಗುಟ್ಟು ಇಲ್ಲ, ಇಲ್ಲಿ ಏನೂ ಇಲ್ಲ, ಸೀಕ್ರೆಟ್ ಇಲ್ಲ. ಗಾಂಧಿನಗರ ಕ್ಷೇತ್ರದಲ್ಲಿ JDS ಪಕ್ಷ ನಂಬರ್ 1 ಸ್ಥಾನಕ್ಕೆ ತರ್ತೀವಿ ಹೌದು, ಅಷ್ಟೇ.